ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲಾ ನನ್ನ ಸಿಬ್ಬಂದಿ ವರ್ಗಕ್ಕೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ವರ್ಷದ ಚಂದ್ರಗ್ರಹಣ, ಕಡೆಯ ಚಂದ್ರಗ್ರಹಣ, ಕಷ್ಟ ಬಂದಂತಹ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರ ಏನೋ ಒಂದು ಬಾಧೆಯಲ್ಲಿದ್ದಾರೆ, ಏನೋ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಿಂದ ಅವ್ರನ್ನ ಹೊರ ತರಬೇಕು ಅಥವಾ ಹೊರಗಡೆ ಬರಬೇಕು ಎಂಬತಕ್ಕಂಥದ್ದು ಅಷ್ಟೇ ಚಿಂತನೆ ಇರುತ್ತೆ. ಹಾಗೆ ಚಂದ್ರನಿಗೆ ಸಂಭವಿಸುವಂತ ರಾಹುಗ್ರಸ್ತ ಚಂದ್ರಗ್ರಹಣ, ಅದರಿಂದ ಯಾವುದೇ ಗ್ರಹಣ ಪ್ರಕ್ರಿಯೆಗಳಲ್ಲಿ ಗ್ರಹಣಕ್ಕೆ ತನ್ನದೇ ಆದಂತಹ ಬೆಳಕಿರುವುದಿಲ್ಲ. ಇಲ್ಲಿ ಚಂದ್ರ ತೇಜೋಮಯವಾಗಿರ್ತಕ್ಕಂಥವನು, ಜೊತೆಗೆ ಮಾತೃಕಾರಕನು, ಜಲಕಾರಕನು, ವಿಶೇಷವಾಗಿರ್ತಕ್ಕಂತಹ ಭವಿಷ್ಯವನ್ನ ನಿರ್ಣಯಿಸಬೇಕಾದ್ರೆ ಚಂದ್ರನಿಂದ ಮಾತ್ರಲೇ ಸಾಧ್ಯ. ಹಾಗಿರ್ಬೇಕಾದ್ರೆ ಚಂದ್ರ ಅನುಗ್ರಹ ಇರ್ತಕ್ಕಂಥ ಕಾಲ, ಚಂದ್ರನಿಗೆ ಬಡಿಯುವಂತಹ ಈ ಗ್ರಹಣ ಪ್ರಕ್ರಿಯೆ ಚಂದ್ರನಿಗೆ ಹೇಗೆ ದೋಷ ಉಂಟಾಗುತ್ತೋ, ಚಂದ್ರ ಹೇಗೆ ಕತ್ತಲಾಗ್ತಾನೋ, ಚಂದ್ರ ಹೇಗೆ ತನ್ನಲ್ಲಿರ್ತಕ್ಕಂಥ ನೋವು ನೋಡ್ತಾನೋ, ಹಾಗೆ ಚಂದ್ರನ ಆನುವಂಶಿಕವಾಗಿ ಅಂದ್ರೆ ಯಾರ್ಯಾರು ನಾಳೆ ರಾಶಿ ಫಲದಲ್ಲಿ ಚಂದ್ರನಿಗೆ ವಿಶೇಷವಾದಂತಹ ಸ್ಥಾನದಲ್ಲಿ ಆ ರಾಶಿ ಮೇಲೆ ಭವಿಷ್ಯ ಇರುತ್ತೋ ಅವರು ಈ ಕಷ್ಟದಲ್ಲಿರ್ತಾರೆ. ಗ್ರಹಣ, ಸೂರ್ಯಗ್ರಹಣ ಆಗ್ಲಿ, ಚಂದ್ರಗ್ರಹಣ ಆಗ್ಲಿ, ಯಾವುದೇ ಗ್ರಹಣ ಆದ್ರೂ ಗ್ರಹಣ ಅಂತ ಆದಾಗ ಅದು ಸಮಸ್ಯೆರೇ, ಅದು ಲಾಭ ಆಗ್ತಕ್ಕಂಥದ್ದಲ್ಲ. ಆದರೆ ಅದರಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಒಂದಷ್ಟು ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಇಲ್ಲಿ ರಾಹು ಕೇತುಗಳು ಯಾವತ್ತೂ ಒಬ್ಬರ ಪಕ್ಕದಲ್ಲಿ ಒಬ್ರು ಬಂದು ನಿಲ್ಲೋದಿಲ್ಲ, ಅವ್ರು ಯಾವತ್ತೂ ಮೂಲೆ ಮೂಲೆಗಳಲ್ಲೇ ನಿಲ್ಲುವಂತಹವ್ರು. ಜೊತೆಗೆ ನಾಳಿನ ಗ್ರಹಣ ಇದು ನಮ್ಮ ಭಾರತಕ್ಕೆ ಕಾಣುವುದಿಲ್ಲ. ಇಲ್ಲಿ ಒಂದು ವಿಶೇಷತೆ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥ ಮಾತು, ನಾಳಿನ ಗ್ರಹಣ ಭಾರತಕ್ಕೆ ಕಾಣುವುದಿಲ್ಲ, ಆದ್ರೆ ಗ್ರಹಣ ಇದೆ, ಇದು ಸತ್ಯ. ಗ್ರಹಣ ಇರೋದ್ರಿಂದಲೇ ಗ್ರಹಣದ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಯಶಸ್ಸಿಗೆ ದಾರಿಯಾಗುತ್ತೆ ವಿನಃ ಅದು ತೊಂದರೆ ಆಗ್ತಕ್ಕಂಥದ್ದಲ್ಲ. ಯಾವುದೇ ದೇವತಾರಾಧನೆಗಳನ್ನ, ದೇವರ ಪೂಜೆಯನ್ನ ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳನ್ನ ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ಬಹುದು. ಹಾಗಾಗಿ ನಾಳಿನ ಚಂದ್ರಗ್ರಹಣ ಕಾಲದಲ್ಲಿ ಶಿವನ ಆರಾಧನೆ, ಜೊತೆಗೆ ಯಾರು ಅವರವರ ಹಿಂದೆ ಗುರುಗಳು ಅಥವಾ ಅವರ ಯಾರು ಹಿರಿಯರು ಒಂದು ಉಪದೇಶ ಕೊಟ್ಟಿರ್ತಾರಲ್ಲ, ಅಂತಹ ಉಪದೇಶದ ಮಂತ್ರಗಳನ್ನ ಗ್ರಹಣ ಕಾಲದಲ್ಲಿ ಜಪಿಸೋದ್ರಿಂದ ಮತ್ತಷ್ಟು ವೇಗವಾಗಿ ಅವರ ಮನೋಕಾಮನೆಗಳನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಚಂದ್ರ ಒಬ್ಬನೇ, ಸೂರ್ಯ ಚಂದ್ರರು ಒಬ್ಬೊಬ್ಬರೇ. ಆ ಸೂರ್ಯ ಚಂದ್ರ ಒಬ್ಬೊಬ್ಬರೇ ಇದ್ದಾಗ ಆಗ ಸಂಭವಿಸುವಂತ ಗ್ರಹಣ ಇದು ನಮ್ಮ ಸಂಬಂಧ ಇಲ್ಲ, ಚಂದ್ರನಿಗೆ ಉಂಟಾಗುವಂತಹ ದೋಷಗಳು ನಮಗಿಲ್ಲ, ಅಥವಾ ಇದರಿಂದ ಗ್ರಹಣ ದೋಷ ನಮಗೇನು ಬರೋದಿಲ್ಲ ಅಂದ್ರೆ ಅದು ಹೇಗಾಗತ್ತೆ? ಒಂದು ಚಿಂತನೆ ಮಾಡಿ ನೋಡಿ. ಚಂದ್ರ, ಸೂರ್ಯ ಇದು ನಮ್ಮ ದೇಶಕ್ಕೆ ಬೇರೆ ಇದ್ದು ಹೊರದೇಶಕ್ಕೆ ಬೇರೆ ಇದ್ದಿದ್ರೆ ಆಗ ಅದರ ಬಗ್ಗೆ ಒಂದು ಚಿಂತನೆ ಇರ್ತಿತ್ತು. ಹೊರದೇಶದಲ್ಲಿ ಹೋದ್ರೂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ಎನ್ನವಹ. ಭಾರತದಲ್ಲಿದ್ರೂ ಒಬ್ಬನೇ ಚಂದ್ರ, ಅಮೆರಿಕಾಲಿದ್ರೂ ಒಬ್ಬನೇ ಚಂದ್ರ. ಆ ಚಂದ್ರನಿಗೆ ನಮ್ಮ ಭಾರತಕ್ಕೆ ಇದು ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣದ ಆಚರಣೆಗಳು ಕೆಲವು ನಿಲ್ಲಿಸಿರಬಹುದು, ಅಂದ್ರೆ ಇಲ್ದಿರ ಇರಬಹುದು. ಆದ್ರೂ ಗ್ರಹಣ ದೋಷ ಎಂಬತಕ್ಕಂಥದ್ದಿದೆ, ಅದರಿಂದ ಉಂಟಾಗುವಂತಹ ದೋಷಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಅದಕ್ಕೆ ಪರಿಹಾರ ಬೇಕಾಗಿದೆ. ಚಂದ್ರ ಮನಸ್ಕಾರಕ, ಮಾತೃಕಾರಕ, ಜಲಕಾರಕ. ಕ್ಷಣ ಕ್ಷಣಕ್ಕೂ ಸಹಿತ ನಮ್ಮಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಭವಿಷ್ಯದಲ್ಲಿ ಸರಿಯಾದ ರೀತಿ ನಾವು ನಿಖರವಾದಂತಹ ಭವಿಷ್ಯತ್ತನ್ನು ಹೇಳಬೇಕಾದ್ರೂ ಚಂದ್ರನಿಂದಲೇ ಸಾಧ್ಯ. ಹೀಗಿರಬೇಕಾದ್ರೆ ಚಂದ್ರ ನಾಳೆ ದಿವಸ ಸಂಭವಿಸುವಂತಹ ಚಂದ್ರಗ್ರಹಣ, ಗ್ರಹಣ ಕಾಲ, ಗ್ರಹಣಕ್ಕೂ ಮುನ್ನ, ಗ್ರಹಣ ಬಿಟ್ಟಾದ ನಂತರ, ಗ್ರಹಣ ಮಧ್ಯಕಾಲ, ಈ ಸಮಯದಲ್ಲಿ ಉಂಟಾಗುವಂತಹ ಒಂದಷ್ಟು ದೋಷಗಳಿಗೆ ಈ ಒಂದು ಪ್ರಕೃತಿಯ ವಿಸ್ಮಯವೂ ಸಾಕಷ್ಟು ಬದಲಾವಣೆಗಳಿರುತ್ತೆ. ಹಾಗೆ ಪ್ರಕೃತಿಯ ಅವಘಡಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಇರ್ತಕ್ಕಂಥದ್ದು ಕೋಟ್ಯಾಂತರ ಜನ ಇದ್ರು 27 ನಕ್ಷತ್ರ 12 ರಾಶಿಗಳಲ್ಲೇ ಇದ್ದೀವಿ. ಆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಸಂಬಂಧಪಟ್ಟಂತ ರೀತಿಯಲ್ಲಿ ಒಂದೊಂದು ತರಹ ದೋಷಗಳಿರಬಹುದು. ಅದಕ್ಕಾಗಿ ಸಾಧ್ಯವಾದಷ್ಟು ತಿಳಿದಿರತಕ್ಕಂಥವ್ರು ನಾಳೆ ಸಾಮೂಹಿಕವಾದಂತಹ ಒಂದಷ್ಟು ಪ್ರಾರ್ಥನೆಗಳನ್ನ ಬಹಳ ವಿಶೇಷವಾಗಿ ಮಾಡ್ತಾರೆ. ಗ್ರಹಣ ಬಿಟ್ಟಾದ ಮೇಲೂ ಸಹಿತ ಅನುಷ್ಠಾನವನ್ನ ಮಾಡುವಂತಹದ್ದು ಪ್ರತಿಯೊಂದು ಸಂಸ್ಥಾನಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಇದು ನಾಳೆ ಬಹಳಷ್ಟು ಚೆನ್ನಾಗಿದೆ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣ ಪ್ರಕ್ರಿಯೆ ಎಂಬತಕ್ಕಂಥದ್ದು ನಭೋಮಂಡಲದಲ್ಲಿರ್ತಕ್ಕಂಥ ಒಂದು ಕೌತುಕ ಅಂತ. ಸತ್ಯ, ಕೌತುಕವೇ. ಯಾಕೆಂದ್ರೆ ವಿಜ್ಞಾನಿಗಳ ನುಡಿಮುತ್ತು ಅದು. ಯಾಕೆಂದ್ರೆ ವಿಜ್ಞಾನಿಗಳಿಗೂ ಪೂರ್ವದಲ್ಲಿ ಜ್ಯೋತಿಷ್ಯ ಎಂಬತಕ್ಕಂಥ ಮಹರ್ಷಿಗಳು ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ಬರೆದಿದ್ದಾರೆ. ನಾಳೆ ಆಗುವಂತಹ ಗ್ರಹಣದ ಬಗ್ಗೆ ಇವತ್ತೇ ಉಲ್ಲೇಖ ಬರೆದಿಟ್ಟಿರ್ತಾರೆ ಪಂಚಾಂಗ ಶಾಸ್ತ್ರದಲ್ಲಿ. ಹೀಗೆ ಇವೆಲ್ಲವೂ ಸಹಿತ ಜ್ಞಾನ, ವಿಜ್ಞಾನ ಜೊತೆಗೆ ಜ್ಯೋತಿಷ್ಯ ಜ್ಞಾನ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಷ್ಟು ಜನ ಪರ ವಿರೋಧ ಎಲ್ಲಾ ಭಾಗಗಳಲ್ಲೂ ಇದೆ. ಅದಕ್ಕಾಗಿ ಇವತ್ತು ಕೆಲವಷ್ಟು ರಾಶಿ ನಕ್ಷತ್ರಗಳವರು ಎಚ್ಚರಿಕೆ ಇರಬೇಕು. ಆ ಎಚ್ಚರಿಕೆ ಯಾರಿರಬೇಕು, ಯಾವ ರಾಶಿ ಮೇಲೆ ಇರತಕ್ಕಂತಹ ಸಮಸ್ಯೆ ಇದೆ, ಅದರಲ್ಲೂ ನಾಳೆ ಸಂಭವಿಸುವಂತಹ ಗ್ರಹಣ ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ಎಚ್ಚರಿಕೆ ಆಗಿದ್ರೆ ಏನು ತೊಂದರೆ ಇಲ್ಲ. ಆದ್ರೂ ನೋಡಿ, ಆಗತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದ್ರೆ ಆಗೋದಕ್ಕೂ ಮುನ್ನ ನಾವು ಮಧಾಂಧರಾಗಿ ನಡ್ಕೊಳ್ಬಾರದು. ಗ್ರಹಣ ಕಾಲದ ಒಂದಿಷ್ಟು ಅನುಷ್ಠಾನಗಳನ್ನ ಶಾಸ್ತ್ರಬದ್ಧವಾಗಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಗ್ರಹಣ ಪ್ರಾರಂಭಕ್ಕೂ ಮುನ್ನ, ನಾಳೆ ಗ್ರಹಣ ಆದ್ರೆ ಆಹಾರ ಪದ್ಧತಿ ಹೇಗಾರು ಇರಲಿ, ಆದ್ರೆ ಒಂದು ಆಚರಣೆಗಳು ಮಾಡುವಾಗ ಒಂದಷ್ಟು ಶಾಸ್ತ್ರಬದ್ಧವಾದ ಆಚರಣೆ ಇರಲಿ. ಆದ್ರೆ ಸಾಧ್ಯವಾದಷ್ಟು ಗರ್ಭಿಣಿ ಸ್ತ್ರೀಯರಿದ್ರೆ ಬಹಳ ಎಚ್ಚರಿಕೆ ವಹಿಸಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿದ್ರೆ, ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಸಹಿತ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕಾದ್ದು ಧರ್ಮ.
ಈ ಸಮಯದಲ್ಲಿ ನಾವು ಮದಾಂಧರಾಗಿ ನಡ್ಕೊಳ್ಳೋದು ಬೇಡ. ಹಾಗೆ ದೇವರ ದರ್ಶನ, ಪೂಜಾ ಅನುಷ್ಠಾನ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ಮಾಡೋದು ಉತ್ತಮ. ನೋಡಿ, ಆತಂಕ ಆಗ್ತಕ್ಕಂಥದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಪ್ರತಿನಿತ್ಯದ ಕಾಯಕಕ್ಕೂ ಆ ಪ್ರತಿನಿತ್ಯದ ಕಾಯಕದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೂ ಅಥವಾ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಕಾಣ್ತಿರ್ಲಿಕ್ಕೂ ಅಥವಾ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತದ್ದಕ್ಕೂ ಇದೆಲ್ಲಕ್ಕೂ ಮಧ್ಯ ವ್ಯಕ್ತಿಯ ಚಿಂತನೆ ಅಂತಕ್ಕಂಥದ್ದಿದೆ. ಕೆಲವೊಬ್ಬರಿಗೆ ಅನ್ನದ ಪಾತ್ರೆನಲ್ಲಿ ನೀರಿನಿಟ್ಟು ಅಕ್ಕಿಯನ್ನಿಟ್ಟಾಗ ಅನ್ನ ಒಳ್ಳೆ ಹೂ ತರ ಅನ್ನ ಆಗುತ್ತೆ ಅನ್ನೋದು ಗೊತ್ತಿದೆ. ಕೆಲವಷ್ಟು ಜನಕ್ಕೆ ಅನ್ನ ಮಾಡೋದು ಗೊತ್ತಾಗುವುದಿಲ್ಲ, ಸಂಪೂರ್ಣ ಮುದ್ದೆ ಮಾಡ್ತಾರೆ ಅಥವಾ ಅನ್ನವನ್ನ ಉದುರುದ್ರಾಗಿ ಮಾಡ್ತಾರೆ, ಅಕ್ಕಿ ಬೇಯ್ದಿದ್ದಗೂ ಆಗುತ್ತೆ, ನೀರ್ ಕಡಿಮೆನೂ ಇಡ್ತಾರೆ. ಏನೇ ಇಟ್ರು 1-2 ಸತಿ 3ನೇ ಸತಿ ಅದನ್ನು ಮಾಡೋ ಕಲೆ ಕಲ್ತ್ಕೊಂಡ್ಬಿಡ್ತಾರೆ. ಹಾಗೆ ಯಾರಿಗೆ ಜನ್ಮ ನಕ್ಷತ್ರ ಜನ್ಮರಾಶಿ ಸರಿಯಾಗಿ ಗೊತ್ತಿರೋದಿಲ್ವೋ, ಡೇಟ್ ಆಫ್ ಬರ್ತ್ ಇರೋದಿಲ್ವೋ ಅಂತಹ ಅವರು ಯಾವುದೇ ಒಂದು ಗ್ರಹಣ ಪ್ರಕ್ರಿಯೆ ಇರಲಿ ಅಥವಾ ಇಂತಹ ಒಂದು ದೋಷಗಳು ಬಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಪರ್ವಕಾಲಗಳು, ಈ ಪ್ರಕಾರ ಸಂಕ್ರಮಣ, ಇಂತಹ ಕಾಲದಲ್ಲಿ ಒಂದಷ್ಟು ಎಚ್ಚರಿಕೆಯ ಜಾಗರೂಕತೆ ಬೇಕಾಗುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಆಗಿರ್ತಕ್ಕಂತಹ ಅಚಾತುರ್ಯಗಳನ್ನ ನೆನೆಸ್ಕೊಂಡ್ರೆ ಮುಂದಾಗುವಂತಹ ಗ್ರಹಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆ ಬೇಕಾದ್ರೆ ಅವರು ಕೆಲವೊಂದಷ್ಟು ಮುನ್ಸೂಚನೆಗಳನ್ನ ಅರ್ಥಕೊಳ್ಳೋದು ಬಹಳ ಉತ್ತಮ. ಹಾಗೆ ನಾಳೆ ಸಮುದ್ರ ತೀರ, ಹರಿಯುವ ನೀರು, ಹಾಗೆ ಒಳ್ಳೆ ಪುಣ್ಯಕ್ಷೇತ್ರಗಳು, ಇಂತಹ ಕಡೆ ಸ್ನಾನ ಮಾಡಿ ಅನುಷ್ಠಾನ ಮಾಡೋರು ಇದ್ದಾರೆ. ಹಾಗೆ ಸಾಧ್ಯವಾದಷ್ಟು ಸಮುದ್ರ ತೀರಕ್ಕೆ ಹೋದ್ರೂ ಬಹಳ ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ಹುಣ್ಣಿಮೆ ಕಾಲದಲ್ಲಿ ಹರಿಯುವ ನೀರು, ಸಮುದ್ರ ಆಕರ್ಷಿತವಾಗಿರುತ್ತೆ. ಯಾಕೆಂದ್ರೆ ಜಲಾಕರ್ಷಣೆ ಮಾಡತಕ್ಕಂಥದ್ದು ಚಂದ್ರನ ಕರ್ತವ್ಯ ಇದೆ, ಚಂದ್ರನ ಕಾಯಕವಿದೆ. ಅದರಿಂದ ನಾಳೆ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಆದ್ರಿಂದ ಸಮುದ್ರ, ಹರಿಯುವ ನೀರುಗಳ ಹತ್ರ ಹೋಗುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಚಂದ್ರಮಾ ಮನಸೋ ಜಾತಃ ಚಕ್ಷುಸೂರ್ಯೋ ಜಾತಃ ಅಂದ್ರೆ ಚಂದ್ರನೇ ಒಂದು ವಿಶೇಷತೆ. ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರ ಇರುತ್ತೆ. ಮನಸ್ಸಲ್ಲಿ ಇರ್ತಕ್ಕಂಥ ಆ ಚಂಚಲತೆ ಮತ್ತು ಮಾಡ್ಬೇಕು ಅನ್ಕೊಂಡು ಕೆಲಸ ಮಾಡಿದ್ರಿಗೆ ಆಗದಿರತಕ್ಕಂಥದ್ದು. ಒಂದಷ್ಟು ಜನ ಏನೋ ಒಂದಿಷ್ಟು ಸಾಧನೆ ಮಾಡ್ಬೇಕು ಅನ್ಕೊಳ್ತಾರೆ, ಸಾಧಿಸಕ್ಕಾಗೋದಿಲ್ಲ. ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಯಶಸ್ಸನ್ನ ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಏನ್ ಶ್ರಮಿಸ್ತಾರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರೇ ಇರತಕ್ಕಂಥದ್ದು, ಇದೆಲ್ಲವೂ ಸಹಿತ ಚಂದ್ರನಿಂದ ಉಂಟಾಗುತ್ತೆ. ಅಂತಹದ್ರಲ್ಲಿ ಗ್ರಹಣ ಕಾಲದಲ್ಲಿ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿ ಇರ್ತಕ್ಕಂಥವ್ರು ಸಹಿತ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರ ಜಾತಕಕ್ಕೂ ಚಂದ್ರ ಬೇಕು. ಚಂದ್ರನಿಂದಲೇ ಭವಿಷ್ಯ. ಪ್ರತಿ 2.5 ಗಂಟೆಗೆ ಒಂದು ಕಾಲ ಚಂದ್ರನ ಆರಾಧನೆ ಮಾಡತಕ್ಕಂಥದ್ದು, ಚಂದ್ರನಿಂದಲೇ ಭವಿಷ್ಯ ನಿರ್ಣಯಿಸ್ತಕ್ಕಂಥದ್ದು ಇದು ಜ್ಯೋತಿಷ ಧರ್ಮ. ಹಾಗಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಆಪತ್ತು ಎದುರಾಗಬಾರ್ದು ಅಂದ್ರೆ ಸಾಧ್ಯವಾದಷ್ಟು ಚಂದ್ರನ ಪ್ರಾರ್ಥನೆ, ಚಂದ್ರಶೇಖರನ ಪ್ರಾರ್ಥನೆ, ನಾಳೆ ಹಚ್ಚುವ ದೀಪ ಜೀವನದ ಕತ್ಲನ ಹೊಡೆದುಗಡೆ ಹೊಡೆಸಲಿಕ್ಕೋಸ್ಕರ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಬೇಗ ಹೊರಗಡೆ ಬರಬಹುದು. ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡಬಹುದು. ತೃಪ್ತಿಕರವಾದಂತಹ ಬದುಕು ಕಟ್ಟಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬಹುದು. ಯಾವುದೇ ಕೆಲಸ ಕಾರ್ಯಗಳಾದ್ರೂ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಆದ್ರೂ, ಯಾವುದೇ ಫಲಾಫಲಗಳಾದ್ರೂ ಅದನ್ನು ಹೇಗೆ ನಡ್ಕೋಬೇಕು, ಹೇಗಿರಬೇಕು ಎಂಬತಕ್ಕಂಥದ್ರ ಅರಿವಿಟ್ಕೊಳ್ಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆಗೆ ಸಿಲುಕೊಳ್ತೀರಿ. ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಗಣಪತಿಯ ಆರಾಧನೆ ಮಾಡತಕ್ಕಂಥದ್ದು, ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸಿಕೊಳ್ಳುವಂತ ರೀತಿಯಲ್ಲೇ ಇರುತ್ತೆ. ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ವಿದ್ಯಾರ್ಥಿಗಳಾಗ್ಲಿ, ಉದ್ಯೋಗಸ್ಥರಾಗ್ಲಿ ಅಥವಾ ಯಾರೊಬ್ಬರಾದ್ರೂ ಸಹಿತ, ಅಷ್ಟೇ ಯಾಕೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ಮನೆಯಲ್ಲೇ ಇರ್ತಕ್ಕಂತಹವರಾದ್ರೂ ನಿಮ್ಮ ನಡೆ ನಡವಳಿಕೆಗಳು, ಮಾತಿನ ಶೈಲಿ, ಜೊತೆಗೆ ಯಾರೊಬ್ಬರನ್ನಾದ್ರೂ ಮಾತಾಡುವಂತಹದ್ದು, ಇದು ಸ್ವಲ್ಪ ಮಟ್ಟಿಗೆ ತಾಳ್ಮೆನೇ ವಹಿಸ್ಬೇಕು. ಹಾಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಹನುಮನ ಆರಾಧನೆ ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳದಿರ ಮುಂದೆ ನಡೆದ್ರೆ, ಕೆಲವು ಬೇಡವಾದಂತ ವಿಚಾರಗಳನ್ನ ತಲೆ ತುಂಬಾ ಇಟ್ಕೊಂಡಿದ್ರೆ ಯಾವ ಕೆಲಸವೂ ಪರಿಪೂರ್ತಿ ಆಗ್ತಕ್ಕಂಥದ್ದಲ್ಲ. ಅಷ್ಟು ಮಾನಸಿಕವಾದಂತಹ ಒತ್ತಡಗಳೆದುರಾಗತ್ತೆ. ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಕುಲಬಾಂಧವರು ಇಂತಹವರಿಂದ ಬೇಡವಾದಂತಹ ವಿಚಾರಗಳು ತಲೆ ತುಂಬಿಕೊಳ್ಳುವ ಪರಿಸ್ಥಿತಿ ಎದುರಾಗತ್ತೆ. ಮಾಡದೇ ಇರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ತಗ್ಗಿಸಬೇಕಾದಂತಹ ಪರಿಸ್ಥಿತಿ ನಿಮಗೆ ಎದುರಾಗತ್ತೆ. ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗತ್ತೆ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥದ್ದು, ಒಂದು ಅಗ್ರಿಮೆಂಟ್ಗೆ ಹೋಗ್ತಕ್ಕಂಥದ್ದು ಅಥವಾ ಏನಾದ್ರು ಒಂದು ಬದಲಾವಣೆ ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಬೆಳೆಸುವಂತಹ ಮನಸ್ಸು ನಿಮ್ಮದಾಗಿದ್ರು ಸರಿಯಾದಂತಹ ಕಾಲ ಅಲ್ಲ. ಬಹಳ ಜಾಗೃತೆಯಿಂದ ಇರಿ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಸಣ್ಣ ಸಣ್ಣ ಸಮಸ್ಯೆಗಳಂತ ಬಂದರೂ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುವಂತಹ ಪರಿಸ್ಥಿತಿ ಎದುರಾಗುವಂತ ಲಕ್ಷಣಗಳು ಸಾಕಷ್ಟು. ಆದ್ರಿಂದ ಆದಷ್ಟು ಜವಾಬ್ದಾರಿ ಇರಲಿ. ಹಿರಿಯರ ಮಾತಿನಂತೆ ನಡೆಯುವಂತಹದ್ದು ಬಹಳಷ್ಟು ಅರ್ಥ ಇದೆ. ಮಾತನ್ನ ಧಿಕ್ಕರಿಸಿ ನೀವು ನಡೆದಿದ್ದೆ ಆದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗತ್ತೆ. ಆದಷ್ಟು ಜಾಗೃತಿ ಇರಲಿ. ಈ ಸಮಸ್ಯೆಗಳಿಂದ ಪಾರಾಗ್ಲಿಕ್ಕೋಸ್ಕರನೇ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ತೊಗರಿ ಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ, ಉದ್ದು, ತೊಗರಿ ಈ 3 ಧಾನ್ಯಗಳನ್ನ ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಒಂದು ಬದಲಾವಣೆಗಳನ್ನ ತಾವು ತಂದುಕೊಳ್ಬಹುದು. ಮನೆ ದೇವರ ಪ್ರಾರ್ಥನೆ, ತಾಯಿಯ ಆಶೀರ್ವಾದ ಇದು ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ
ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು, ನಿಮಗಾಗುವಂತ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ಸರಿಯಾದ ಆಲೋಚನೆ ಬೇಕು. ನಿಮ್ಮ ವೃತ್ತಿ ಧರ್ಮದ ಬಗ್ಗೆ ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ, ಒಂದಷ್ಟು ಕಡಲೆಕಾಳು. ಬೆಲ್ಲ, ಗೋಧಿ, ಕಡಲೆಕಾಳು ಈ 3 ಪದಾರ್ಥವನ್ನ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಗಣಪತಿ ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ಬಹಳಷ್ಟು ಒಳ್ಳಿತು. ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಅಥವಾ ಕ್ರಿಮಿಕೀಟಗಳಿಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರು ಖಂಡಿತ ಹೆಚ್ಚಿನ ಫಲಾಫಲಗಳನ್ನ ವಿವರಿಸ್ಕೊಳ್ತೀರಿ. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನ ಹಣೆಗೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಮೇಲಧಿಕಾರಿಗಳ ಹತ್ರ, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳ ಹತ್ರ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಎದುರಾಗ್ಬೋದು. ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗ್ತಿಲ್ವಲ್ಲ ಎಂಬತಕ್ಕಂಥದ್ರ ಬಾಧೆ ನಿಮಗಾಗ್ಬೋದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕೆಲವಷ್ಟು ನೋವುಗಳಿಗೆ ಪರಿಹಾರನೇ ಸಿಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆ ನಿಮಗಾಗತ್ತೆ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು, ದೂರಭಾರ ಪ್ರಯಾಣ ಬೆಳೆಸಬೇಕು, ವ್ಯವಹಾರಗಳನ್ನ ಮಾಡಬೇಕು, ಸಾಧ್ಯವಾದಷ್ಟು 4 ಜನರಂತೆ ನಾನು ಬದುಕಬೇಕು ಎಂಬತಕ್ಕಂಥ ಮನದಾಸೆ ಇದೆ. ಆದ್ರೆ ಏನನ್ನೂ ಮಾಡ್ಲಿಕ್ಕೆ ಆಗದಿರೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ನೀವು ಮಾಡುವಂತ ಕೆಲಸಕ್ಕೆ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಗ್ರಾಮ ದೇವತೆಗೆ ಇಷ್ಟು ಮಂಗಳ ದ್ರವ್ಯಗಳನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು, ಮಾಡ್ಕೊಳ್ಳಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೇನೆ. ಯಾವುದೇ ಒಂದು ವಿಚಾರ ಅಂತ ಮನಸ್ಸಿಗೆ ಬಂದರೂ ಆ ಮನಸ್ಸಲ್ಲಿರ್ತಕ್ಕಂತಹ ವಿಚಾರಗಳನ್ನ ಅದನ್ನ ಹೇಗೆ ನಿಭಾಯಿಸ್ಕೊಳ್ಬೇಕು, ಹೇಗೆ ಅರ್ಥೈಸ್ಕೊಳ್ಬೇಕು, ಅಥವಾ ಅದರಿಂದ ಹೇಗೆ ಹೊರಗಡೆ ಬರಬೇಕು, ಇದ್ಯಾವುದು ಆಲೋಚನೆ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು. ತಾವು ಅಂದುಕೊಂಡ ಕೆಲಸಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾದ ನಿಮಗೆ ಸಣ್ಣ ಸಣ್ಣ ಸಮಸ್ಯೆಯಾಗಿ ಬೇರೊಂದು ತರ ತೊಂದರೆ ಆಗುವಂತಹ ಲಕ್ಷಣಗಳು ಇದೆ. ಇದನ್ನ ಸರಿಪಡಿಸಿಕೊಂಡು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡಿಬೇಕಾಗಿರ್ತಕ್ಕಂಥ ನಿಮಗೆ ಬೇಡವಾದಂತಹ ವಿಚಾರಗಳ ತಲೆ ತುಂಬಿಕೊಂಡು ನೋವು ಪಡುವಂತ ಪರಿಸ್ಥಿತಿಯೂ ಎದುರಾಗುತ್ತೆ. ಕೆಂಪು ವರ್ಣದ ಗಂಧ ಅಂದ್ರೆ ಕೆಂಪು ಬಣ್ಣದ ಗಂಧವನ್ನು ತಯಾರು ಮಾಡಿ 21 ಗರಿಕೆಯನ್ನ ತಂದು 9 ಬಿಳಿ ಎಕ್ಕದ ಹೂಗಳನ್ನ ತಂದು 1 ಚಿಟಿಕೆ ಗೋಧಿಯಿಂದ ಮೊದಲು ದೃಷ್ಟಿ ತೆಗೆದು ಆಚೆ ಹಾಕಿದ ನಂತರ ಈ ಹೂಗಳಿಗೆ, ಗರಿಕೆಗೆ ಗಂಧವನ್ನ ಲೇಪನ ಮಾಡಿ ಅದನ್ನ ಗಣಪತಿಯ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ದೋಷಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತಾವು ಏನೇ ಅಂದುಕೊಂಡ್ರು ಅಂದುಕೊಂಡಷ್ಟು ಲಾಭ ಬೇಕು, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಿಗೆ ಒಂದು ವಿಶೇಷತೆ ಬೇಕು. ಆದ್ರೆ ತೃಪ್ತಿಕರವಾದಂತಹ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೂ ಹಿರಿಯರ ಮಾತನ್ನ ಆಲಿಸಬೇಕು. ಎಲ್ಲವೂ ಸರಿ, ಎಲ್ಲವೂ ಹೀಗೆ ಇದೆ, ಅಥವಾ ಎಲ್ಲವೂ ನೀವು ಅಂದುಕೊಂಡಷ್ಟು ಮುಂದಕ್ಕೆ ಹೋಗ್ಬೋದು, ಅದು ಸಾಧ್ಯವಿಲ್ಲ. ಬೇಡವಾದಂತಹ ವಿಚಾರಗಳೇ ತಲೆ ತುಂಬಿಕೊಂಡಿದ್ದಾಗ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲದಂತ ಪರಿಸ್ಥಿತಿ ಆಗ್ತಾ ಇದೆ. ನಿಮ್ಮ ಒಳ ಮನಸ್ಸಲ್ಲಿ ಇರ್ತಕ್ಕಂಥದ್ದೊಂದು, ನಡ್ಕೊಳ್ತಾ ಇರೋದು ಮತ್ತೊಂದು. ಒಳಗಡೆ ಮನಸ್ಸು ಏನ್ ಹೇಳಿದ್ರು ಅದಕ್ಕೆ ತದ್ವಿರುದ್ಧವಾಗಿ ನಡೆಯುವಂತ ಪರಿಸ್ಥಿತಿ ಎದುರಾಗೋಗ್ತದೆ. ನಾವು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಹೋಗಿ ನಾವು ಇಡುತ್ತಾ ಇದ್ದೀವಿ. ನಮಗೆ ಇನ್ನೊಬ್ಬರನ್ನು ಮೆಚ್ಚೋದಿಕ್ಕಿನ್ನ ನಮ್ಮ ಆತ್ಮತೃಪ್ತಿ ನಮಗ್ ಬೇಕಲ್ಲ. ಆ ಆತ್ಮತೃಪ್ತಿಗೆ ನಾವು ಒಳಗಾಗಿ ಸಮಂಜಸವಾಗಿ ಇರ್ಲಿಕ್ಕೆ ಆಗದಂತ ರೀತಿಯಲ್ಲಿದೆ. 10 ಹಲವಾರು ವಿಭಿನ್ನವಾದಂತಹ ಟೆನ್ಷನ್ಸು, ತಲೆಬಾಧೆ, ಆ ತಲೆ ನೋವು ಉಂಟಾಗ್ತಿರ್ತಕ್ಕಂಥ ಪರಿಸ್ಥಿತಿ ಇದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಇದರಿಂದಲೇ ನಿಮಗೆ ಲಾಭ ಸಿಗಬೇಕು. ಹಾಗಾಗಿ ನಿಮ್ಮ ನಡವಳಿಕೆ ಎಚ್ಚರಿಕೆಯಿಂದಿರಲಿ. ಹಾಗೆ ಯಾರೊಬ್ಬರ ಮಾತನ್ನ ಕೇಳಿ ನೀವಿನ್ನೇನೋ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕಿನ್ನ ನಿಮಗದು ಸರಿ ಅನ್ಸಿದ್ರೆ ಮಾತ್ರ ನೀವು ಆ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ಆಗ್ಲೇ ಸಾಕಷ್ಟು ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲಸದ ಹೊರೆ ಅಂದ್ರೆ ಜವಾಬ್ದಾರಿ ಎಂಬತಕ್ಕಂಥದ್ದು, ಅಥವಾ ಮಾಡುವಂತಹ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸದಲ್ಲಾದ್ರೂ ಸಿದ್ಧ ತಾವು ಅಂದುಕೊಳ್ಳೋದೊಂದು, ಅಲ್ಲಿ ನಡೀತಕ್ಕಂಥದ್ದು ಮತ್ತೊಂದು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ, ನಿಮ್ಗೆ ಅನುಕೂಲವನ್ನ ದಯಪಾಲಿಸ್ತಾನೆ. ಹಾಗೆ ಯಾವುದೇ ಒಂದು ಕೆಲಸವನ್ನಾದ್ರೂ ಸಡನ್ ಆಗಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೊಬ್ಬರು ಹೇಳೋ ಮಾತನ್ನ ಆಲಿಸ್ಬೇಕು, ನಿಜ, ಅದನ್ನ ಜಾರಿ ತರಬೇಕಾದ್ರೆ ನಿಮಗೆ ಸರಿ ಅನ್ಸಬೇಕು. ಎಲ್ಲವೂ ಸರಿ ಹೋಗುತ್ತೆ ಅಂತಲ್ಲ, ಆದ್ರೆ ಸಣ್ಣ ಸಣ್ಣ ಸಮಸ್ಯೆ ಮಾತ್ರ ನಿಮ್ಮನ್ನ ಬಾಧಿಸುತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಒಂದಷ್ಟು ಜನಗಳ ಮಧ್ಯದಲ್ಲಿದ್ದಾಗ ಯಾವ್ದಾದ್ರು ನಿಂದನೆ ಮಾತು ಬರ್ತಾ ಇರುತ್ತೆ, ಯಾವ್ದಾದ್ರು ಬೇಡವಾದ ಮಾತು ಬರ್ತಾ ಇರುತ್ತೆ, ಅಸಮಾಧಾನದ ಸನ್ನಿವೇಶ ಎದುರಾಗ್ತಾ ಇರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲಂತ ರೀತಿಯಲ್ಲಿರುತ್ತೆ, ಮತ್ತು ಬೆಲೆ ಬಾಳುವಂತ ವಸ್ತುಗಳನ್ನು ಎಲ್ಲೋ ಇಟ್ಟು ಹುಡುಕಾಡುವಂತ ಪರಿಸ್ಥಿತಿ ನಿಮ್ಮದಾಗ್ತಿರುತ್ತೆ. ಆದ್ರೆ ಇದೇ ಸಮಯದಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಮಾತ್ರ ಅದರ ಫಲಗಳು ನಿಮ್ಮದಾಗ್ತಾ ಇರುತ್ತೆ. ಒಳ್ಳೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಉದ್ಯೋಗ, ವ್ಯವಹಾರ ಮತ್ತು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಕ್ಕಂಥವ್ರು ನಿಮ್ಮ ಕೆಲಸದ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಹೌದು, ನಂದು ತಂದು ಎಂಬತಕ್ಕಂಥ ಆ ಪ್ರೀತಿ ವಿಶ್ವಾಸದ ನುಡಿಮುತ್ತಿದೆಯಲ್ಲ, ಆಡುವಂತಹವರು, ಜೊತೆಯಲ್ಲಿರ್ತಕ್ಕಂಥವ್ರು, ಹೇಳಿಕೆ ಹೇಳುವಂತದ್ದು, ಅಥವಾ ನಿಮ್ಮನ್ನ ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳುವಂತವ್ರು, ಅಥವಾ ನಿಮ್ಮ ಮನಸ್ಸಿಗೆ ಸಮಂಜಸವಾಗಿ ನಾವು ನಿನ್ನಂತೆ ಇರ್ತೀನಿ ಅಂತ ಹೇಳುವಂತವ್ರು ಎಲ್ಲರೂ ಜೊತೆಯಲ್ಲಿರ್ತಾರೆ. ಆದ್ರೆ ನೀವು ನಿಮ್ಮ ಮನಸ್ಸಿನಿಂದ ಒಪ್ಪಿದ ತಕ್ಷಣ ಅಲ್ಲಾಗುವಂತ ರೀತಿಯೇ ಬದಲಾವಣೆ ಆಗುತ್ತೆ. ಆ ಬದಲಾವಣೆಯ ಮಹಾಪರ್ವದಲ್ಲಿ ಒಂದೆಲ್ಲ ಒಂಥರ ಸಮಸ್ಯೆ ಬಂದು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿಮ್ಮದಾಗೋದ್ರಿಂದ
ತುಂಬಾ ಎಚ್ಚರಿಕೆ ಬೇಕಾಗುತ್ತೆ. ತುಂಬಾ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಒಂದು ಚಾಲನೆಯನ್ನ ಕೊಡ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.